ಹಲೋ ಫ್ರೆಂಡ್ಸ್, ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡೆ ಸೊಪ್ಪಿನ ಪಲ್ಯದ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದನ್ನು ನಮ್ಮ ಕಡೆ ಎಲ್ಲ ವಾರದಾಗ ಒಂದು ಸರಿ ಎಲ್ಲರ ಮನೆಯಾಗೂ ಮಾಡೇ ಮಾಡ್ತಾರೆ. ಪುಂಡೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೇ ಒಂದು ಕಟ್ಟಷ್ಟು ಎಳೆ ಪುಂಡೆ ಸೊಪ್ಪಿನ ಪಲ್ಯ ತೊಗೊಂಡಿನಿ. ಇದನ್ನೇ ಸ್ವಚ್ಛಗೆ ನೀರನ್ನ ತೊಳೆದು ಕ್ಲೀನ್ ಮಾಡಿ ತೊಗೊಂಡಿನಿ. ಇದನ್ನು ಕುಕ್ಕರ್ನಾಗ ಕುದಿಸಿ ತೆಗಿತೀನಿ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಶೇಂಗಾ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕಿ ಇದು ಸ್ಟವ್ ಸಿಮ್ನಾಗ ಇಟ್ಟು ಒಂದು 5 ರಿಂದ 6 ವಿಸಲ್ ಇದನ್ನು ಕುದಿಸಿ ತೆಗಿಯೋಣಂತ. ಪುಂಡೆ ಸೊಪ್ಪಿನಾಗ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದಂತ ಹೇಳ್ತಾರೆ. ನೋಡ್ರಿ, ಈಗ 5 ರಿಂದ 6 ವಿಸಲ್ ಆಯ್ತು. ಪುಂಡೆ ಸೊಪ್ಪು ಚಲೋ ತಂಗೆ ಕುದ್ದೈತಿ. ಈಗ ಇದನ್ನು ನೀರೆಲ್ಲ ಬಸಿದು ಒಂದು ಪಾತ್ರೆಗೆ ಹಾಕೊಳ್ಳಂತ. ಇಲ್ಲೇ ನೀರು ಪೂರ್ತಿ ಬಸಿದು ತೊಗೋಬೇಕು. ಯಾಕಂದ್ರೆ ಇದು ಪುಂಡೆ ಸೊಪ್ಪು ಹುಳಿ ಇರೋದ್ರಿಂದ ಅದ್ರೊಳಗೆ ನೀರು ಉಳಿತಂದ್ರೆ ಪುಂಡೆ ಸೊಪ್ಪು ಭಾಳ ಹುಳಿಯಾಗಿಬಿಡ್ತೈತಿ, ತಿನ್ನೋಕ್ಕಾಗಂಗಿಲ್ಲ. ಈಗ ಇದನ್ನು ಮತ್ತೆ ಸ್ಟವ್ ಮೇಲಿಟ್ಟು ನಾ ಇಲ್ಲೇ ಒಂದು 2 ಟೇಬಲ್ ಸ್ಪೂನಷ್ಟು ಜೋಳದ ನುಚ್ಚು ಹಾಕ್ಕೊಳಕತ್ತೀನಿ. ಜೋಳದ ನುಚ್ಚು ಇಲ್ಲಪ್ಪ ಅಂತಂದ್ರೆ ನೀವು ಉಪ್ಪಿಟ್ಟಿಗೆ ಉಪಯೋಗಿಸ್ತಾರಲ್ಲ ಬನ್ಸಿರವೆ, ಅದನ್ನು ಕೂಡ ಉಪಯೋಗಿಸ್ಬೋದು. ಈಗ ಇದಕ್ಕೆ ಮೇಲೆ ಸ್ವಲ್ಪ ನುಚ್ಚು ಮುಳುಗೋವಷ್ಟು ನೀರು ಹಾಕಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಇದು ಸ್ಟವ್ ಸಿಮ್ನಾಗ ಇಟ್ಟು ಇದನ್ನು ಕುದಿಯೋಕೆ ಬಿಡ್ರಿ. ನೋಡ್ರಿ, 2 ರಿಂದ 3 ನಿಮಿಷಗಳ ಕಾಲ ಆದಮೇಲೆ ಇದು ಚಲೋ ತಂಗೆ ಕುದ್ದೈತಿ. ಆದರೆ ಇಲ್ಲೇ ನೀರು ಸ್ವಲ್ಪ ಮತ್ತು ಇನ್ನೊಂದು ಸ್ವಲ್ಪ ಹಾಕೋಬೇಕಾಗ್ತೈತಿ. ಯಾಕಂದರೆ ನಾವು ನುಚ್ಚು ಹಾಕಿರೋದ್ರಿಂದ ಅದು ನೀರು ಜಾಸ್ತಿ ಹೀರ್ಕೊಂಡ್ಬಿಡ್ತೈತಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು 2 ನಿಮಿಷಗಳ ಕಾಲ ಇದನ್ನು ಕುದಿಸಿ ಈಗ ಕರೆಕ್ಟಾಗಿ ಕುದ್ದೈತಿ. ಇದನ್ನು ಈಗ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಪಲ್ಯನ ಬೇರೆ ಬೇರೆ ಪ್ರದೇಶದಾಗ ಬೇರೆ ಬೇರೆ ವಿಧಾನದಿಂದ ಮಾಡ್ತಾರೆ. ಅದಕ್ಕೆ ನೀವು ಯಾವ ರೀತಿ ಈ ಪಲ್ಯನ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿದ ಮೇಲೆ ಇದು ಸ್ವಲ್ಪ ಗಟ್ಟಿ ಅನ್ಸಕತ್ತೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನಾವು ಜೋಳದ ನುಚ್ಚು ಹಾಕಿರೋದ್ರಿಂದ ಇದು ನೀರು ಜಾಸ್ತಿ ಇರ್ಕೋತೈತಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆನ ಕುಟ್ಟಿಟ್ಕೊಂಡಿದ್ದೆ. ಈಗ ಇದನ್ನು ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು ಇದಕ್ಕೆ. ಯಾಕಂದರೆ ಇದು ಪುಂಡೆ ಸೊಪ್ಪು ಹುಳಿ ಇರ್ತೈತಲ್ಲ, ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಇದನ್ನು ಚಲೋತ್ ನನಗೆ ಕೈ ಆಡಿಸಿ ಆಮೇಲೆ ಒಂದು 2 ರಿಂದ 3 ನಿಮಿಷಗಳ ಕಾಲ ಸ್ಟವ್ ಸಿಮ್ಮಲ್ಲೇ ಇಟ್ಟು ಇದನ್ನು ಕುದಿಯೋಕೆ ಬಿಡಬೇಕು. ಒಂದು 2-3 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಇನ್ನೊಂದು ಚಲೋತಂಗೆ ಮಿಕ್ಸ್ ಮಾಡಿರಿ. ಈಗ ನೋಡಿರಿ, ಕರೆಕ್ಟ್ ಇದು ರೆಡಿ ಆಗೈತಿ. ಪುಂಡೆ ಪಲ್ಯ ಜೋಳದ ರೊಟ್ಟಿ, ಜೋಳದ ಕಡುಬಿನ ಜೊತೆ ಬೆಸ್ಟ್ ಕಾಂಬಿನೇಷನ್. ಈ ರೀತಿ ಪುಂಡೆ ಸೊಪ್ಪಿನ ಪಲ್ಯ ಮಾಡಿ ಅದನ್ನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿರಿ. ಹಾಗೆ ಇದು ಸಜ್ಜೆ ರೊಟ್ಟಿ, ಸಜ್ಜೆ ಕಡುಬಿನ ಜೊತೆನೂ ಬೆಸ್ಟ್ ಕಾಂಬಿನೇಷನ್. ಈ ರೀತಿ ಇದನ್ನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿ ಮ್ಯಾಲೆ ಇದಕ್ಕೆ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ, ಇದಕ್ಕೆ ಮ್ಯಾಲೆ ಸ್ವಲ್ಪ ತುಪ್ಪ ಇಲ್ಲ ಅಂದರೆ ಎಣ್ಣೆನ ಹಾಕೋಬೋದು. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.